ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಗೆಲ್ಲಲು ಕ್ಷಣಕ್ಕೂ ಕೂಡ ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರೆ. ಡಿಕೆ ಬ್ರದರ್ಸ್ ಅವರನ್ನ ಕಟ್ಟಿ ಹಾಕಲು ಬಿಜೆಪಿ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ರೂಪಿಸ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ ಬಿಜೆಪಿ ಕೌಂಟರ್ ಅನ್ನ ಕೊಟ್ಟರು ಕೂಡ ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಅಭ್ಯರ್ಥಿಯನ್ನ ನಿಂದನೆ ಬಿಡಿ, ನೀವು ಬಿಜೆಪಿ ವಿರುದ್ಧ ಮಾತನಾಡಿ, ಪಕ್ಷದ ವಿರುದ್ಧ ಮಾತನಾಡಿ, ಅವ್ರು ಕೆಲಸ ಮಾಡಲಿಲ್ಲ ಅಂತ ಮಾತನಾಡಿ, ಆದ್ರೆ ಅಭ್ಯರ್ಥಿ ನಿಂತಿದ್ರಲ್ಲ CN ಮಂಜುನಾಥ್ ಅವರ ವೈಯಕ್ತಿಕ ವಿಚಾರ ಇರ್ಬೋದು, ಅವ್ರ ವಿಚಾರ, ಆ ಬಗ್ಗೆ ನೀವು ಯಾವುದೇ ರೀತಿಯಾದಂತಹ ನಿಂದನೆ ಮಾಡೋಕೆ ಹೋಗಬೇಡಿ ಎನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಕಟ್ಟಪ್ಪಣೆಯನ್ನೇ ಹೊರಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮಂಜುನಾಥ್ ವಿರುದ್ಧ ಮಾತನಾಡಬೇಡಿ, ವೈಯಕ್ತಿಕ ನಿಂದನೆ ಮಾಡದಂತೆ ಡಿಕೆ ಶಿವಕುಮಾರ್ ಅವರು ಸೂಚನೆ. ಇದೇ ತಂತ್ರಗಾರಿಕೆ ಮೈಸೂರಲ್ಲೂ ಕೂಡ ಅಳವಡಿಸಿಕೊಳ್ಳೋ ಸಾಧ್ಯತೆ ಇರುತ್ತೆ. ಮಹಾರಾಜರಿಗೆ ಬೈದ್ರು ಅನ್ನೋ ತರದಲ್ಲಾದ್ರೆ ನೆಗೆಟಿವ್ ಆಗ್ಬಿಡ್ಬೋದು. ಇಲ್ಲಿ CN ಮಂಜುನಾಥ್ ಅವರು ಅವರನ್ನ ಆಲ್ಮೋಸ್ಟ್ ದೇವರು ಅಂತ ನೋಡೋ ಎಷ್ಟೋ ಮಂದಿ ಇದ್ದಾರೆ, ಪ್ರಾಣ ಉಳಿಸಿದ್ದಾರೆ ಎಷ್ಟೋ ಮಂದಿ. ಅದು ಹೀಗಾಗಿ ವ್ಯಕ್ತಿ ನಿಂದನೆ ಮಾಡ್ಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಹೀಗಾಗೇನೆ ಬಹುಶಃ ವ್ಯಕ್ತಿ ನಿಂದನೆ ಬೇಡ, ನೀವು ಪಕ್ಷ ನಿಂದನೆ ಮಾಡಿ ಅಂತ ಹೇಳಿದ್ದಾರೆ. ರೈಟ್. ಇನ್ನು ಸತೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ. ಸತೀಶ್, ಟಫ್ ಫೈಟ್ ಅಂತೂ ಆಗೋ ಸಾಧ್ಯತೆ, ಯಾಕಂತಂದ್ರೆ ಒಂದು ವ್ಯಕ್ತಿಯ ವರ್ಚಸ್ಸು, ಮತ್ತೊಂದು ಕಡೆಯಲ್ಲಿ ಪಕ್ಷದ ಬೆಂಬಲ ಬಿಜೆಪಿ. ಹೀಗಾಗಿ DK ಸುರೇಶ್ರನ್ನ ಗೆಲ್ಲಿಸ್ಲಿಕ್ಕೆ ತಂತ್ರಗಾರಿಕೆ ರಚನೆ ಮಾಡೋದು ಶಿವಕುಮಾರ್ ಅವ್ರಿಗೂ ಅನಿವಾರ್ಯ. ಸೊ ಯಾವ ರೀತಿ ನಡೀತಾ ಇದೆ ಈ ಪ್ಲಾನಿಂಗ್, ಅದಕ್ಕೆ ಕೌಂಟರ್ ಪ್ಲಾನಿಂಗ್? ಸ್ಮಿತಾ, ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಪಕ್ಷದ ಒಳಗಡೆ. ಅದರಲ್ಲೂ KPCC ಅಧ್ಯಕ್ಷ DK ಶಿವಕುಮಾರ್ ತಮ್ಮ ಸಹೋದರನ ಗೆಲುವಿಗೆ ಸಾಕಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಕ್ಷೇತ್ರದ ಪ್ರಮುಖರ ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮಂಜುನಾಥ್ ಅವರ ಬಗ್ಗೆ ಸಾಕಷ್ಟು ರಾಜ್ಯಾದ್ಯಂತ ಒಳ್ಳೆಯ ಅಭಿಪ್ರಾಯ ಇದೆ. ಅವರು ವೈದ್ಯರಾಗಿ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ, ಬಡ ಜನರಿಗೆ ಸಾಕಷ್ಟು ಅನುಕೂಲ ಮಾಡಿದ್ದಾರೆ. ಹೀಗಾಗಿನೇ ಅವರ ವಿರುದ್ಧ ನೇರವಾಗಿ ಯಾವುದೇ ರೀತಿಯ ವೈಯಕ್ತಿಕ ಹೇಳಿಕೆಗಳಾಗಲಿ ವಾಗ್ದಾಳಿಗಳಾಗಲಿ ಕೊಡೋದು ಬೇಡ. BJP ವಿರುದ್ಧ ಏನು ಬೇಕಾದ್ರೂ ಮಾತಾಡಿ, ಆದರೆ ಅಭ್ಯರ್ಥಿ ಮಂಜುನಾಥ್ ಅವರ ಬಗ್ಗೆ ನೇರವಾಗಿ ಯಾವುದೇ ರೀತಿಯ ವಾಗ್ದಾಳಿಯನ್ನು ಮಾಡಬೇಡಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಯಾಕಂದರೆ ಕಳೆದ ಬಾರಿ ಮಂಡ್ಯ ಲೋಕಸಭೆ ಚುನಾವಣೆ ಸ್ವಾಭಿಮಾನಿ ಹೆಸರಲ್ಲಿ ಸುಮಲತಾ ಅವರು ಕಂಟೆಸ್ಟ್ ಮಾಡಿದ್ರು. JDS ನಾಯಕರು ಸುಮಲತಾ ಅವರ ವೈಯಕ್ತಿಕ ವಿಚಾರಗಳನ್ನು ತೆಗೆದ್ರು. ಅದು JDSಗೆ ಮುಳುವಾಯಿತು. ಹೀಗಾಗಿನೇ ಅದರಿಂದ ಪಾಠ ಕಲ್ತಿದ್ದಾರಾ ಅನ್ನೋದು ಇಲ್ಲಿ ನೋಡಬೇಕಾಗಿರೋ ಅಂಶ. ಪ್ರಮುಖವಾಗಿ DK ಶಿವಕುಮಾರ್ ಅವರು ತಮ್ಮ ಸಹೋದರನ ಗೆಲುವಿಗೆ ಇಬ್ರು ಕೂಡ DK ಶಿವಕುಮಾರ್ ವಿಧಾನಸಭೆಯಲ್ಲಿ ಗೆಲ್ಲಬೇಕಾದ್ರೆ DK ಸುರೇಶ್ ಸಾಕಷ್ಟು ಸ್ಟ್ರಾಟಜಿ ಮಾಡ್ತಾರೆ. ಅದೇ ರೀತಿ ಈಗ ತಮ್ಮ ಸಹೋದರನ ಗೆಲುವಿಗೆ DK ಶಿವಕುಮಾರ್ ಅವರು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಪ್ರತಿ ಹಳ್ಳಿಗೂ ಹೋಗಿ ಯಾವ ರೀತಿ ಮತದಾರನ ಸೆಳಿಬೇಕು ಅನ್ನೋ ಸ್ಟ್ರಾಟಜಿ ಒಂದ್ ಕಡೆ ಆದ್ರೆ, ಅಭ್ಯರ್ಥಿಗೆ ತಮ್ಮ ವಿರೋಧಿಗಳಿಗೆ ಯಾವ ರೀತಿ ಒಂದು ಅವರ ವಿರುದ್ಧ ಯಾವ ರೀತಿ ಕ್ರಮ ಅಂದ್ರೆ ಮಾತಾಡಬೇಕು, ಪಕ್ಷದ ವಿರುದ್ಧ ಮಾತಾಡಬೇಕು, ಜೊತೆಗೆ ಅಭ್ಯರ್ಥಿಯ ವಿರುದ್ಧ ಸಾಫ್ಟ್ ಆಗಿ ಇದ್ದು ಆ ಮುಖಾಂತರ BJP ಪಕ್ಷದ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಮಾಡಿ ಜನರನ್ನ ಕಾಂಗ್ರೆಸ್ ಕಡೆ ಸೆಳಿಬೇಕು. ಈಗಾಗಲೇ ತಮ್ಮ ಸ್ಟ್ರಾಟಜಿ ಇಡೀ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ DK ಸಹೋದರರು ಸಾಕಷ್ಟು ಪ್ರಾಬಲ್ಯ ಹೊಂದಿದ್ದಾರೆ. ಹೊಸ ಮುಖ ಆಗಿರೋದ್ರಿಂದ ಮಂಜುನಾಥ್ ಅವರು ಅವ್ರ ಪರವಾಗಿ ಒಲವಿದೆ. ಆ ಒಲವನ್ನು ಮತ್ತೆ ಕಾಂಗ್ರೆಸ್ ಕಡೆ ಸೆಳಲಿಕ್ಕೆ ಸಾಕಷ್ಟು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಮಾಹಿತಿಗಾಗಿ. ಚುನಾವಣೆ ದಿನಾಂಕ ಅನೌನ್ಸ್ ಆಗಿದೆ. ಹೀಗಾಗಿ